ಯಶಸ್ಸು ಕಾಣ್ಬೇಕಾದ್ರೆ ಅಧ್ಯಕ್ಷರೇ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಕೂಡ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಇವೆಲ್ಲ ಕೂಡ ನಾವು ರಾಜಕಾರಣದಲ್ಲಿ ಎಲ್ಲ ಅಳಿಸ್ಕೊಡ್ಲಿಕ್ಕೆ ಯಾಕೆ ಆಗ್ತಾ ಇರಾ ಇದನ್ನ ಅಳವಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆಲ್ಲರಿಗೂ ಕೂಡ. ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡೆ ನೋಡ್ತಿದ್ದೆ ನಾನು ಅವ್ರಿಗೆ ತೋರಿಸ್ಬಿಟ್ಟು ಏನ್ ಹೇಳ್ತಾರೆ, ವಿದುರನ ನೀತಿ ಅಂತ ಹೇಳಿದೆ. ವಿದುರನ ನೀತಿ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಅವನ್ ಬೇಸಿಕ್ ಪ್ರಿನ್ಸಿಪಲ್ ಧರ್ಮರಾಯನ ಧರ್ಮತ್ವ, ನಂದು ಧರ್ಮರಾಯನ ಧರ್ಮತ್ವ, ದಾನಶೂರ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ನಮ್ಮ ಪೂಜಾರಿ ನನ್ನ ಪರ್ಸನಲ್ ಫ್ರೆಂಡ್ ಅವರು ನಗ್ತಾ ಇದ್ದಾರೆ ಖುಷಿ ಖುಷಿಗೆ ಸಿಗ್ತದೆ. ಸೊ ಹಂಗೆ ಅಧ್ಯಕ್ಷರೇ, ಇವತ್ತು ವಿಧಾನ ಪರಿಷತ್ನಲ್ಲಿ ನಾವೆಲ್ಲ ಇದ್ದೀವಿ. ತಾವೆಲ್ಲ ಇತಿಹಾಸ ಬಗ್ಗೆ ಹೇಳಿದ್ರಿ. ಎಸ್, ದಿಸ್ ಇಸ್ ಹೌಸ್. ನನಗೆ ಅಧ್ಯಕ್ಷರೇ, ಐ ವಾಂಟ್ ಯುವರ್ ಕೋಪರೇಷನ್, ಐ ವಾಂಟ್ ದೇರ್ ಕೋಪರೇಷನ್. ನಮ್ಮ ಕನಸುಗಳು ಇರಬೇಕು. ಈಗ ಇವ್ರು ಯಾರು ಮಾಡಿದ್ದು, ಇವ್ರು ಯಾರು ಎಷ್ಟೋ ಜನ ಇಲ್ವಲ್ಲ, ಆದ್ರೆ ಇವ್ರು ಸಾಕ್ಷಿ ಗುಡ್ಡೆಗಳು ಉಳ್ಕೊಂಡಿದ್ಯಲ್ಲ. ಈಗ ನಾನು ದೇವೇಗೌಡರು ಸಾಕ್ಷಿ ಗುಡ್ಡೆನ ಯಾರು ಬದಲಾಯಿಸಕ್ಕಾಗ್ತದ? ರಾಮಕೃಷ್ಣ ಹೆಗಡೆ ಅವರ ಆಳ್ವಿತನ, ವೀರೇಂದ್ರ ಪಾಟೀಲ್ ಆಳ್ವಿತನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಇಂಪಾಸಿಬಲ್. ನಿಜಲಿಂಗಪ್ಪನವರು ಬೇಕಾದಷ್ಟು ಟೀಕೆಗೆ ಬಂದ್ರು, ಹನುಮಂತಯ್ಯನವರು ಇದನ್ನು ಬಿಟ್ಟು ಹೋದ್ರು. ಈ ಕುಡ್ ನಾಟ್ ಸಿಟ್ ಹಿಯರ್ ಇನ್ ದಿಸ್ ಓನ್ ಹೌಸ್. ದಿ ಸ್ಟ್ರೀಟ್ ಟೆಲ್ಸ್ ದಟ್ ಯು ಕಾಂಟ್ ಸಿಟ್. ಇದು ಕೃಷ್ಣ ಸಾಹೇಬರು ವಿಕಾಸೌಧ ಕಟ್ಟಿದ್ರು, ಸ್ಟಿಲ್ ಯು ಕಾಂಟ್. ನನಗೆ ನಮ್ಮ ಇವರೊಂದು ಲೆಟರ್ ಕೊಟ್ರು ಈಗ ನನಗೆ, ಕೃಷ್ಣ ಅವ್ರದ್ದು ಪ್ರತಿಮೆನ ಅಲ್ಲಿ ಇಡಬೇಕು ಅಂತ. ನಾವು ಅದನ್ನ ಮಾಡ್ಬೇಕಾದ್ರೆ ಒಂದು ಜಾಗ ಇಟ್ಟಿದೀವಿ, ನಮ್ಗಿನ್ನ ಗೊತ್ತಿಲ್ಲ. ಅದನ್ನ ಮಾಡ್ಬೇಕಾದ್ರೆ ಪ್ಲಾನ್ ಹಾಕಿ ಇದು ಯಾರು ಕಟ್ತಾರೆ ಅದದ್ದು ಒಂದು ಅವ್ರ ಪ್ರತಿಮೆ ಮುಂದಿನ ಕಾಲದಲ್ಲಿ ಇರಬೇಕು ಅಂತ ನೀವೇನೋ ಹೇಳ್ತಾ ಇದೀರಿ. ಡೋಂಟ್ ಮಿಕ್ಸ್ ನೌ ಟುಡೇ. ನಾನು ಆಗ ಅವ್ರು ಸತ್ತಂತ ನಾನು ಇವತ್ತು ಅವ್ರ ಸಂಬಂಧಿ ಇರ್ಬೋದು, ಬೀಗ್ತನ ಇರ್ಬೋದು ನನಗೂ ಕೃಷ್ಣ, ಬಟ್ ಐ ನೋ ಆಸ್ ಒಬ್ಬ ಅವರ ಅನುಯಾಯಿಯಾಗಿ ನಾನು ಏನಂದ್ರೆ ನನಗೆ ಗೊತ್ತಿದೆ. ಬಟ್ ಈಸ್ ಅ ಚೀಫ್ ಮಿನಿಸ್ಟರ್. ನಮ್ಮ ಬೆಂಗಳೂರಿಗೆ IT, BT, ಎಂಪ್ಲಾಯ್ಮೆಂಟ್ ಇಷ್ಟೆಲ್ಲ ಕ್ರಿಯೇಟ್ ಮಾಡಕ್ಕೆ ಕೃಷ್ಣಾಸ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕುಮಾರಸ್ವಾಮಿ ಅವರ ದೊಡ್ಡ ಪ್ಲಾನ್ ಇತ್ತಲ್ಲ, ರಿಂಗ್ ರೋಡ್ ತರಬೇಕು, ಇದನ್ನ ಮಾಡಬೇಕು, ರಾತ್ರಿ ಹೊತ್ತು ಮಲಗಬೇಕು, ಇದನ್ನ 5 ಸಿಟಿ ಮಾಡಬೇಕು ಅಂತಿತ್ತಲ್ಲ. ಇಟ್ ಇಸ್ ಎ ಗ್ರೇಟ್ ಪ್ಲಾನ್. ಪಾಪ ಏನೋ ಕೆಲವು ಒತ್ತಡದ ಮೇಲೆ ಅವರು ರಾಜಕಾರಣ ಮಾತಾಡ್ತಾರೆ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳಕಲ್ಲ. ಅವ್ರು ಮಾಡ್ಲಿ, ನಾವೇನು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ರೆಕ್ಟಿಫೈಡ್. ನಥಿಂಗ್ ಇನ್ ಹಾಸ್ಟೆಲ್. ಬಟ್ ಎಲ್ಲಿ ಎಂಪ್ಲಾಯ್ಮೆಂಟ್ ತರ್ತೀರಾ? ಇವತ್ತು ಇಡೀ ವಿಶ್ವ ಜನ ಬೆಂಗಳೂರು ಬರ್ತಾ ಇದ್ದಾರೆ, ಎಲ್ಲರೂ ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದಾರೆ? ಎಲ್ಲ ಟೌನ್ಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ? ಹಿಂದೆ ಪಾಪ್ಯುಲೇಷನ್ ಆಫ್ ಅರ್ಬನ್ ವಾಸ್ 32%. ಲಾಸ್ಟ್ 20 years it went to 39%. Now it has become 44%. ಈ ಬೆಂಗಳೂರು ಹೊರಟಿ ಸಾಹೇಬ್ರೆ, ನಾರಾಯಣ ಸ್ವಾಮಿ ಅವರೇ, ಈ ಬೆಂಗಳೂರು ಅಸ್ಸಾಂ ಅವರು, ಒರಿಸ್ಸಾರವರು, ಎಲ್ಲ ಕಡೆ ಜನ, ವಿಶ್ವದ ಹೊರಗಡೆಯವರು ಬರೋರೆಲ್ಲ ಟ್ಯಾಲೆಂಟ್ ಪೂಲ್, ಅದು ಬೇರೆ, ಫಾರಿನರ್ಸ್ ಬಿಡಿ, ಎಲ್ಲ ಎಂಪ್ಲಾಯ್ಮೆಂಟ್ಗೆ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ನೀವು ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರು, ಯಾವ ಹೋಟ್ಲಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಯಾವ ಕಟ್ಟಿಂಗ್ ಶಾಪ್ ಅಲ್ಲಿ ನೋಡೋರು ನಾರ್ತ್ ಈಸ್ಟ್ ಅವರು, ಎಲ್ಲ ಇದು ಕಂಬಿ ಕಟ್ಟೋರು, ಇದನ್ನ ಮಾಡೋರು, ಕಾರ್ಪೆಂಟರ್ಸ್ ಗಿರ್ಬಿಟ್ಟು ಎಲ್ಲ ನಾರ್ತ್ ಈಸ್ಟ್. ಬೆಂಗಳೂರು ಇಸ್ ಬಿನ್ ಅಬ್ಸರ್ವಿಂಗ್ ಎವ್ರಿ ಒನ್. ದಿ ಪಾಪ್ಯುಲೇಷನ್ ಇಸ್ ಬಿಕಮ್ 1.5 crores. ಇವತ್ತು ಎಷ್ಟು ಬೆಲೆ ಇದ್ದಿದ್ದು, ಯಾವ ರೀತಿ ಯಾರು ನಮ್ಮ ಲೋಕಲ್ ಅವರು ಒಂದು ಮನೆ ಒಂದು ಸೈಟ್ ತೆಗೆದುಕೊಳಕ್ ಆಗ್ತಾ ಇಲ್ಲ. ಅದನ್ನೇ ಅವರು ದಾವಸ್ ಅಲ್ಲಿ ಹೇಳಿದ್ದು. ನೀವು ಏನಾದ್ರು ಬೆಂಗಳೂರಲ್ಲಿ ಇವತ್ತು ಕೂಡ 90 ರೂಪಾಯಿ 80 ರೂಪಾಯಿ ಬಾಡಿಗೆಗೆ IT ಸ್ಪೇಸ್ ಸಿಗ್ತದೆ. ಅದೇ ಬಾಂಬೆಲಿ 350 ರೂಪಾಯಿ ಕೊಡಬೇಕು. ದಟ್ ಈಸ್ ವೈ ಫಡ್ನವೀಸ್ ಆ ಚೀಫ್ ಮಿನಿಸ್ಟರ್ ಏರ್ಪೋರ್ಟ್ ಪಕ್ಕದಲ್ಲಿ 80,000 ಎಕರೆನ ಅಕ್ವೈರ್ ಮಾಡಿ ಬರೀ ಅಲ್ಲಿ ಕೊಡೋದು 12-20% ಅಷ್ಟೇ. ಇದು ನಾವು ಇವತ್ತು 50% ಆಫರ್ ಮಾಡಿದೀವಿ ಬೇರೆ ರೈತರಿಗೆ. ನಮ್ಮ ಇವರು MB ಪಾಟೀಲ್ 50% ಆಫರ್ ಮಾಡಿದ್ದಾರೆ. ನಾನು ಅಲ್ಲಿ ಬಿಡದಿಲ್ಲ 50% ಆಫರ್ ಮಾಡಿದೀವಿ. ನಾವೇನು 50% ಕೊಡ್ತೀವಲ್ಲ, ನಮ್ಮ ರೈತರು ಬುದ್ಧಿವಂತರಾದ್ರೆ ಆ 50% ಜಮೀನು ಉಳಿಸ್ಕೊಬಿಟ್ರೆ ಸಾಕು. ಇವತ್ತು ನಾವು ಶಿವರಾಮ್ ಕಾರಂತಲ್ಲಿ 50% ಕೊಡ್ತಾ ಇದೀವಲ್ಲ, 6,000 ರೂಪಾಯಿ ಡಿಕ್ಲೇರ್ ಮಾಡಿದೀನಿ. ಇನ್ನೊಂದು ವರ್ಷದಲ್ಲಿ 10,000 ರೂಪಾಯಿ ಆಗೋಗ್ತದೆ. ಆ ರೈತರಿಗೆ 6 ಕೋಟಿ ರೂಪಾಯಿ ಸಿಕ್ದಂಗೆ ಆಗ್ತದೆ. 6 ಕೋಟಿ ರೂಪಾಯಿ ಮುಂದಕ್ಕೆ ಆ ರೈತನಾರು ಉಳಿಸ್ಕೊಟ್ರೆ ಅವರು 5 ಕೋಟಿ ರೂಪಾಯಿ ಸಿಕ್ದಂಗೆ ಆಗ್ತದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.